ಹಾಯ್ ಫ್ರೆಂಡ್ಸ್, ನಾವು ನಿಮ್ಮ ರೇಖಾ ಶಂಕರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಮ್ಮ ಚಾನಲ್ ಓಪನ್ ಮಾಡಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಯಾರನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಏನಪ್ಪ ಇದೆಲ್ಲ ಹೀಗಿದೆ ಅಂತ ನೋಡ್ತಾ ಇದ್ದೀರಾ, ಮನೆ ಕ್ಲೀನಿಂಗ್ ನಡೀತಿದೆ. ನಮ್ಮೂರಲ್ಲಿ ಮಾರಿ ಹಬ್ಬ ನಡೀತಿದೆ, ಹಾಗಾಗಿ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ. ಇದು 2 ದಿನದ ಬ್ಲಾಗ್ ಆಗಿರುತ್ತೆ. ಮನೆ ಕ್ಲೀನಿಂಗ್ ಮಾಡೋದೆಲ್ಲ ಒಂದೇ ದಿವಸ ತೆಗಿಯೋಕ್ಕಾಗಲಿಲ್ಲ, ಹಾಗಾಗಿ 2 ದಿವಸದ ಸೇರಿಸಿ ಹಾಕಿದ್ದೀನಿ. ನಾನು ಮೊದಲನಾಗಿ ಬಂದು ಫ್ರಿಜ್ ಒಂದು ಕ್ಲೀನ್ ಮಾಡಿಕೊಂಡೆ. ನೀರು ಬರ್ತಾ ಇರುವಾಗಲೇ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೆಗೆದಿಟ್ಟಿದ್ದೀನಿ. ಎಲ್ಲ ನನ್ನ ಮಗಳು ವಾಶ್ ಮಾಡಿಕೊಡ್ತಾ ಇದ್ಲು, ನಾನು ಸಹ ಎಲ್ಲ ಒಣಗಿಸಿ ಧೂಳು ಹೊಡಿಯೋದಕ್ಕೆಲ್ಲ ಎತ್ತಿಟ್ಟು ಬಂದಿದ್ದೀನಿ. ಈ ಸಂಜೆ ನೀರು ಬಂದಾಗಲೇ ನನಗೆ ಕೆಲಸ, ಹಾಗಾಗಿ ಸಂಜೆ ನೀರು ಬಂದಾಗಲೇ 3 ಗಂಟೆ ಮೇಲೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ. ಆದಷ್ಟು ಕ್ಲೀನಿಂಗ್ ಮಾಡಿ ಅದು 4 ಗಂಟೆ ಮೇಲೆ ಕಾಫಿ ಮಾಡಿಕೊಟ್ಟೆ ಮನೆಯವರಿಗೆಲ್ಲ. ನಾವು ಸಹ ಕಾಫಿ ಕುಡಿದು ಆಮೇಲೆ ಇರೋ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ವಿ. ಇಲ್ಲಿ ನನ್ನ ಮಗನೂ ನಮ್ಮ ಮನೆಯವರು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಮ್ಮದು ತೋಟಕ್ಕೆ ನೀರು ಹಾಸೋದಕ್ಕೆ ನೀರು ಬಿಟ್ಟಿದ್ದಾರೆ, ಹಾಗಾಗಿ ಮೋಟ್ರ್ ತೊಗೊಂಡು ಹೋಗ್ತಾ ಇದ್ದಾರೆ. ಅವ್ರು ಹಿಂಗೆ ಹೋಗಿದ್ಮೇಲೆ ನಾನು ಸಹ ಹಾಲಲ್ಲಿರೋ ಧೂಳೆಲ್ಲ ಹೊಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅವರು ಸಹ ಹೊರಟರು. ಹಾಗೆ ನಾನು ಗೋಡದ ಮೇಲೆ ಇರೋ ಫೋಟೋಸ್ ಎಲ್ಲ ತೆಗೆದಿಡ್ತಾ ಇದ್ದೀನಿ ಧೂಳು ಹೊಡಿಲಿಕ್ಕೆ. ನಮ್ಮದು ಹಾಲು ಯಾವಾಗಲೂ ಧೂಳು ಆಗ್ತಾನೆ ಇರುತ್ತೆ. ಯಾಕಪ್ಪ ಅಂದರೆ ಹಂಚಿನ ಮನೆಯೆಲ್ಲ ಮೇಲೆ ಅಟ್ಟ ಹಾಕಿರೋದ್ರಿಂದ ತುಂಬ ಧೂಳು ಆಗ್ತಾನೆ ಇರುತ್ತೆ. ಆಗಾಗ ಕ್ಲೀನ್ ಮಾಡ್ತಾನೆ ಇರಬೇಕು, ಎಷ್ಟು ಮಾಡಿದ್ರೂ ಸಾಲಲ್ಲ. ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಕ್ಕಿ ನೆನೆಸಿಟ್ಟಿದ್ದೆ, ಅದು ಕೂಡ ಮಿಕ್ಸಿಗೆಲ್ಲ ಹಾಕಿಟ್ಟು ಬೆಳಗ್ಗೆ ನೀರು ಬರ್ತಿತ್ತು. ಅದೇ ಸಂಜೆ ಬಿಡ್ತಾರಲ್ಲ, ಹಾಗೆ ಬೆಳಗ್ಗೆನೂ ಬಿಡ್ತಾರೆ. 9 ಗಂಟೆ ಒಳಗೆ ನೀರು ನಿಂತೋಗುತ್ತೆ. ಅಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಹಾಗಾಗಿ ನಮ್ಮ ಮನೆಯವ್ರು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ವಿಡಿಯೋ ತೆಗೆಯೋದು ನೋಡಿ ಇದನ್ನೆಲ್ಲ ವಿಡಿಯೋ ಮಾಡ್ತೀರಾ ನೀವು ಅಂತ ಬೈತಾ ಇದ್ದಾರೆ. ಹಾಗೆ ಸೋಫಾ ಕವರೆಲ್ಲ ಇದ್ವು, ಅದು ಕೂಡ ನಾನು ಒಗ್ದು ಹಾಕಿದ್ದೀನಿ. ಈಗ ಬೆಡ್ಶೀಟ್ ಎಲ್ಲ ಒಗ್ದಿದ್ದನ್ನೆಲ್ಲ ಒಣಗಿಸ್ಬೇಕು. ನೆಕ್ಸ್ಟ್ ಎಲ್ಲ ಕ್ಲೀನಾಗಿದೆ ಅಡುಗೆ ಮನೆಯೆಲ್ಲ. ಹಾಗೆ ಬೆಳಗ್ಗೆ ಒಗ್ದ ಬೆಡ್ಶೀಟು ಬೆಡ್ ಕವರೆಲ್ಲ ಒಣಗಿಸ್ಬಂದು ಆಮೇಲೆ ನಾನು ತಿಂಡಿಗೆ ರೆಡಿ ಮಾಡಿದ್ದೆ. ಬೆಳಗ್ಗೆ ಚಟ್ನಿ ಸಾಂಬಾರು ಇಡ್ಲಿ ಅಂತಲೇ ಮಾಡಿದ್ದೆ. ನಾನು ಸಹ ಬೆಡ್ಶೀಟೆಲ್ಲ ಒಣಗಿಸ್ಬಂದು ಆಮೇಲೆ ತಿಂಡಿ ಮುಗಿಸ್ಕೊಂಡು ಇವತ್ತು ಶಿವಮೊಗ್ಗ ಹೋಗೋ ಕೆಲಸ ಇದೆ. ಹಾಗಾಗಿ ನಾವೆಲ್ಲ ಮಕ್ಕಳಿಗೆಲ್ಲ ಹೇರ್ ಪ್ಯಾಕ್ ಹಾಕಿ ನಾವು ಸ್ನಾನ ಮುಗಿಸಿ ಹಾಗೆ ಶಿವಮೊಗ್ಗ ಹಬ್ಬಕ್ಕೆ ಬಟ್ಟೆ ತರೋದಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಅತ್ತಿಗೆ, ನಾನು, ನನ್ನ ಮಗಳು, ಸಣ್ಣನ ಮಗ ಎಲ್ಲ ಹೋಗ್ತಾಯಿದ್ದೀವಿ. ಎಲ್ಲ ನೋಡ್ಕೊತ ಬರ್ತಾಯಿದ್ವಿ. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ನಾವು ಹೋಗೋ ದಾರಿಗೆ ಬಸ್ ಬರ್ತಿಲ್ಲ, ಆಪೋಸಿಟಾಗಿ ಬಸ್ ಬರ್ತಾಯಿದೆ. ಹಾಗೆ ಬಸ್ಸು ಕೂಡ ಬಂತು. ನಾವು ಶಿವಮೊಗ್ಗ ಬಂದು ಈಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಹಾಗೆ ಮ್ಯಾಚಿಂಗ್ ಸೆಂಟರಿಗೆ ಹೋಗಿ ನಮಗೆ ಬ್ಲೌಸ್ ಪೀಸ್ ಬೇಕಿತ್ತು, ಅದನ್ನು ತಗೊಂಡು ಹಾಗೆ ಬ್ಲೌಸ್ ಪೀಸ್ ತಗೊಂಡಾಯ್ತು. ಈಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಒಳಗೆ. ಹಾಗೆ ನಮ್ಮ ಸಣ್ಣ ಮಗಳಿಗೆ ಬಟ್ಟೆ ಕೂಡ ನೋಡ್ತಾ ಇದ್ದೀವಿ. ಹಾಗೆ ಮಕ್ಕಳಿಗೆ ಬಟ್ಟೆ ತೆಗೆಯಲು ಒಂದು ಸಂತೋಷ. ಏನು ಬಟ್ಟೆ ತೆಗಿತೀಯ, ನನಗೆ ಆ ಬಟ್ಟೆ ತೆಗಿ ಈ ಬಟ್ಟೆ ತೆಗಿ ಅಂತಾನೆ ಇರ್ತಾರೆ. ನಮಗೆ ಇಂಥ ಬಂಗಾರದ ಒಡವೆಗಳಿದ್ರೂ ಸಹ ಇಂಥ ಒಡವೆಗಳಿಗೆ ನಾವು ಲೈಕ್ ಮಾಡ್ತೀವಿ. ಹಾಗೆ ನಮಗೆ ಬೇಕಾಗಿರೋದೆಲ್ಲ ತಗೊಂಡು ನಾವು ಸಹ ಅಲ್ಲಿಂದ ಒಟ್ಟು ಟೈಲರ್ ಅಂಗಡಿಗೆ ಹೋದ್ವಿ. ಅಲ್ಲೂ ಕೂಡ ನಾವು ಬ್ಲೌಸು ಬಟ್ಟೆಗಳೆಲ್ಲ ಕೊಟ್ಟಿದ್ವಿ ಹಬ್ಬಕ್ಕೆ. ಹಾಗಾಗಿ ಅದನ್ನು ತಗೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಆಟೋದಲ್ಲಿ ಬಂದು ಅಲ್ಲಿಂದ ಬಸ್ ಇತ್ತು. ಸೊ ಲಾಸ್ಟ್ ಸೀಟಲ್ಲೇ ಕೂತಿದ್ವಿ, ಬಸ್ ಫುಲ್ ಖಾಲಿ ಇತ್ತು. ಹಾಗೆ ಮಕ್ಕಳಿಗೆ ಗೋಬಿ